Bharat Cooperative Bank Limited presents Daiichi World Swarasagara, co-sponsored by Pinky Fashions, Family Fashions, supported by Abharana Jewelers, Rodriguez Caterers, venue partner St. Mary's English Medium School, Kannarpadi. Daiichi World Swarasagara, Daiichi World Swarasagara. ನಮಸ್ಕಾರ ವೀಕ್ಷಕರೇ, ದೈಜಿ ವರ್ಲ್ಡ್ ಸ್ವರಸಾಗರ ಸಿಂಗಿಂಗ್ ರಿಯಾಲಿಟಿ ಶೋನ ಆಡಿಷನ್ ರೌಂಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಲ್ಲಿ ಸಂಜೆ ಹೊತ್ತಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಲಿಕ್ಕೆ ನಮ್ಮ ಸ್ಪರ್ಧಿಗಳು ತಯಾರಾಗಿದ್ದಾರೆ. ನೋಡೋಣ ಹೇಗೆ ಹಾಡ್ತಾರೆ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ. ನಾನು ಮಂಗಳೂರಿಂದ ಬಂದಿದ್ದೇನೆ. मौसम में लगे कैसे अगन रिम झिम गिरे सावन सुलग सुलग जाए मन भीगे आज इस मौसम में लगे कैसे अगन ला 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 ವೈಷ್ಣವಿ, ನೀವು ಕ್ಲಾಸಿಕಲ್ ಸಿಂಗಿಂಗ್ ಹೋಗ್ತೀರಾ? ಹೌದು. ಎಷ್ಟು ವರ್ಷ ಆಯಿತು? 7-8 ವರ್ಷ ಆಗಿತ್ತು. ಹೌದಾ? ಇನ್ನೂ ಸಹ ಸಿಂಗಿಂಗ್ ಮಾಡ್ತಾ ಇದ್ದೀರಾ? ಹೌದು. ಓಕೆ. ನೋಡಿ, ನಿಮ್ಮ ವಾಯ್ಸ್ ಒಳ್ಳೆದುಂಟು. ಓಕೆ, ನೀವು ಹೇಗೆ ಜಡ್ಜ್ಮೆಂಟ್ ಕೊಡ್ತೀರಾ ನಿಮ್ಮ ಸಾಂಗಿಗೆ, ನಿಮ್ಮ ಸಿಂಗಿಂಗಿಗೆ? ಹೇಳಿ, ನೋ ಪ್ರಾಬ್ಲಮ್. ಓಪನ್ ಆಗಿ ಹೇಳಿ, ಏನು ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಸ್ವಲ್ಪ ಸ್ಟಾರ್ಟಿಂಗ್ ಒಂದು ವರ್ಡ್ ಮಿಸ್ ಆಯಿತು ಮೈಕಿಂದ. ಓಕೆ. ಮತ್ತೆ ಒನ್ ಮೋರ್ ಕ್ವೆಶನ್, ಮೇಲ್ ಸಾಂಗ್ ಯಾಕೆ ಹೇಳಿ? ಅದು ನಾನು ಫೀಮೇಲ್ ವರ್ಷನ್ ಹೇಳಿದ್ದು, ಲತಾ ಮಂಗೇಶ್ಕರ್. ಓಕೆ. ಮೇನ್ ಏನಂದರೆ ವೈಷ್ಣವಿ, ಈ ಬೇರೆ ಭಾಷೆ ಹಾಡುವಾಗ ನಾವೀಗ ನಿರರ್ಗಳ ಮಾತನಾಡಿ, ಈಗ ನಾವು ತುಳು ಮಾತನಾಡ್ತಾ ಇದ್ರೆ ಮನೆಯಲ್ಲಿ ಸಂಪೂರ್ಣವಾಗಿ ಕನ್ನಡ ಮಾತಾಡೋಕೆ ಗೊತ್ತಾಗ್ತದೆ ತುಳುವರೆ ಅಂತ. ಹಾಗೆ ನಾವು ಪಕ್ಕಾ ಹಿಂದಿ ಮನೇಲಿ ಮಾತೃಭಾಷೆ ಆದರೆ ಈಸಿ ಇರ್ತದೆ. ಹಾಗಂತ ಇನ್ನು ಕೆಲವು ಗಾಯಕರು ಹೇಗಪ್ಪ ಅಂತಂದರೆ ಅದ್ರಲ್ಲಿ ಭಾರಿ ಹುಷಾರಿರ್ತಾರೆ, ಆ ಭಾಷೆಯಲ್ಲಿ ತಿರುಳನ್ನು ಫಸ್ಟು ಆವಿರ್ಭವಿಸ್ಕೊಳ್ತಾರೆ. ಅದಕ್ಕೆ ಬೆಸ್ಟ್ ಐಡಿಯಾ ಏನು ಗೊತ್ತಾ, ನಮ್ಮ ಮಾತೃಭಾಷೆಯಲ್ಲಿ ಏನುಂಟು ಕನ್ನಡ ಅಲ್ವಾ, ಅದ್ರಲ್ಲಿ ನಮಗೆ ಸಾವಿರಾರು ಲಕ್ಷೋಪಲಕ್ಷ ಗೀತೆಗಳಿದೆ. ಒಂದು ಜಾನಕಿಯಮ್ಮ ಹಾಡಿರೋದು, ಚಿತ್ರಮ್ಮ ಹಾಡಿರೋದು, ಅಥವಾ ಯುವರ್ ಚಾಯ್ಸ್, ಅದು ಹಾಡಿಬಿಟ್ರೆ ಭಾಳ ಈಸಿ ಆಗ್ತದೆ. ಯಾಕೆಂದರೆ ನೀವು ಹೈ ರೇಂಜ್ ಹೋಗೋದು ತುಂಬ ಕಷ್ಟಪಡ್ತಾ ಇದ್ದೀರಿ. ನಿಮಗೆ ಆ ಹಿಂದಿ ಭಾಷೆ ಬರೋದಿಲ್ಲ ಅಂತ ಅರ್ಥ ಅಲ್ಲ, ಅದು ಆ ಸಂಗೀತ ಭಾಷೆ ಇದೆ ಅಲ್ಲಿ, ಅದನ್ನು ಗಟ್ಟಿ ಹಿಡಬೇಕಾಗ್ತದೆ. ಹಾಗಾಗಿ ಸಾಂಗ್ ಚಾಯ್ಸ್ ಮಾಡುವಾಗ ಭಾಳ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕಾಗ್ತದೆ. ಎಸ್, ಓಕೆ. ಥ್ಯಾಂಕ್ ಯು ವೈಷ್ಣವಿ. ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಕಾಂಪಿಟೇಷನ್ಸ್. ಓಕೆ, ಓಕೆ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ನಂದು ಹೆಸರು ಸೌಮ್ಯ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾನು ಉಡುಪಿ ಸಂತೆಕಟ್ಟೆಯಿಂದ. ಓಕೆ, ಸೊ ಪ್ರಸ್ತುತ ಏನು ಮಾಡ್ತಾ ಇದ್ದೀರಾ? ನಾನು ಹೌಸ್ ವೈಫು. ಮುಂಚಿನಿಂದಲೂ ಹಾಡ್ತಾ ಇದ್ದೆ, ಆದರೆ ಮಧ್ಯದಲ್ಲಿ ಹಾಡ್ತಿರ್ಲಿಲ್ಲ. ಈಗ ಇಂಟ್ರೆಸ್ಟ್ ಹಾಡಬೇಕಂತ. ಓಕೆ, ದಟ್ಸ್ ಅಮೇಝಿಂಗ್. ಮನೆ ಕೆಲಸ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮುಗಿಯೋದೇ ಇಲ್ಲ, ರಾತ್ರಿ ಅದು ಮುಗಿಯೋದಿಲ್ಲ. ಸೊ ಅದ್ರ ಮಿಡ್ಲಲ್ಲಿ ನೀವು ಮ್ಯೂಸಿಕ್ ಪ್ರಾಕ್ಟೀಸ್ ಎಷ್ಟೊತ್ತಿಗೆ ಮಾಡ್ತೀರಿ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ನಾನು ಮನೆ ಕೆಲಸ ಮಾಡ್ತಾ ಇಯರ್ಫೋನ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕೇಳ್ತಾ ಇರ್ತೇನೆ. ಸೊ ಹಾಗಾದರೆ ಈಗ ಅಡುಗೆ ಮಾಡುವಾಗೆಲ್ಲ ಹೀಗೆ ಅಡುಗೆ ಮಾಡ್ತಾ ಮಾಡ್ತಾ ಹಾಡು ಹೇಳ್ತಾ ಇರ್ತೀರಾ ಅಂತ. ಹಾಗಾದರೆ ನಿಮ್ಮ ಅಡುಗೆ ಬಹಳಷ್ಟು ಟೇಸ್ಟ್ ಇರುತ್ತೆ ಅನಿಸುತ್ತೆ, ಹಾಡು ಹೇಳ್ತಾ ಮಾಡ್ತೀರಲ್ಲ? ಹೌದು. ಎಸ್, ದಟ್ಸ್ ಅಮೇಝಿಂಗ್. ಸೊ ಮಧ್ಯದಲ್ಲಿ ಇಂಟ್ರೆಸ್ಟ್ ಹೋಯಿತು, ಈಗ ಮತ್ತೆ ಇಂಟ್ರೆಸ್ಟ್ ಬಂದಿದೆ. ಸೊ ಮ್ಯೂಸಿಕ್ ಏನಾದರೂ ಕಲ್ತಿದ್ದೀರಾ? ಏನು ಕಲೀಲಿಲ್ಲ. ಓಕೆ, ಸೊ ಸೆಲ್ಫ್ ಲರ್ನ್ಡ್. ಯಾರು ಇನ್ಸ್ಪೈರ್ ಮಾಡ್ತಾರೆ ನಿಮಗೆ? ನನ್ನ ಹಸ್ಬೆಂಡ್ಗೆ ತುಂಬ ನಾನು ಹಾಡಬೇಕಂತ ತುಂಬ. ಓ ಮೈ ಗಾಡ್, ಹಸ್ಬೆಂಡಿಗೆ ತುಂಬ ಇಷ್ಟ ಅಂತ. ಎಸ್, ದಟ್ಸ್ ಅಮೇಝಿಂಗ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಈ ಒಂದು ಆಡಿಷನಲ್ಲಿ ಸೆಲೆಕ್ಟ್ ಆಗಿ ಅಂತ ನಾನು ವಿಶ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್.
ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾ, ಒಳ್ಳೆಯ ಪ್ರಯತ್ನ ಮತ್ತು ನಿಮ್ಮ ಇಂಟ್ರೆಸ್ಟಿಗೆ ಮೆಚ್ಚಬೇಕು. ಒಳ್ಳೆ ಸಾಂಗ್ ಸೆಲೆಕ್ಷನ್ ಕೂಡ, ಬಟ್ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಹೈ ನೋಟ್ಸ್ ಎಲ್ಲ ರೀಚ್ ಆಗ್ತಿಲ್ಲ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಟೈಮ್ ನೋಡೋ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ, ನನ್ನ ಹೆಸರು ಸ್ವಪ್ನ, ಉಡುಪಿಯಿಂದ. ನಾನು ಹಾಡ್ತಿರುವ ಹಾಡು ನಗುವ ನಯನ. ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದಾಡಲು ಕವಿ ಬೇಕಿ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತಿಗೆ. ಓಕೆ ಸ್ವಪ್ನ, ಓಕೆ ಓಕೆ, ಒಂದು ನಿಮಿಷ. ನನ್ನ ಪ್ರಶ್ನೆಗಿಂತ ಮುಂಚೆ ನಾವು ಒಮ್ಮೆ ಹಾಡು ತೋರಿಸ್ಕೊಡ್ತೇವೆ ನಾವಿಬ್ಬರು ಚೂರು. ಓಕೆ, ರೆಡಿ? ರಣ ಚೂರು ಕಾಡ್ಸ್ಕೊಡಿ. ನನ್ನ 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 ಲ ಲ ಲ ಲ ಲ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ. ಯಾಕೆ ಹೇಳಿದೆ ಅಂದರೆ, ಒಂದು ಮೇಲು ಮತ್ತು ಫಿಮೇಲ್ ಹಾಡುವಂಥದ್ದು. ಯಾಕೆಂದರೆ ನೀವು ಒಬ್ಬರೇ ಮೇಲ್ ಆಗಲಿಕ್ಕೆ ಸಾಧ್ಯವೇ ರೈಟ್. ಹಾಗಾಗಿ ಈಗ ಯುಗಳ ಗೀತೆಗಳನ್ನು ಯಾವತ್ತೂ ಸ್ಪರ್ಧೆಯಲ್ಲಿ ಹಾಡೋದು ಅಷ್ಟು ಸಮಂಜಸವಲ್ಲ ಯಾವಾಗಲೂ. ಯಾಕೆಂದರೆ ಆ ಫೀಲಿಂಗ್ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹುಡುಗಿ ಹುಡುಗನೇ. ಓಕೆ, ಅದಕ್ಕೋಸ್ಕರ ಏನಪ್ಪ ಅಂದರೆ, ನೀವು ಸಾಂಗ್ ಚೂಸ್ ಮಾಡುವಾಗ ನಾನು ಆಗಲೇ ಹೇಳಿದಾಗೆ ಲಕ್ಷಾಂತರ ಗೀತೆಗಳಿದೆ. ತುಂಬ ನಮ್ಮ ಮಧುರ ಗೀತೆಗಳ ಸಾಲಿನಲ್ಲಂತೂ ಜೀವವನ್ನು ತುಂಬಿ ಹಾಡ್ತಾರೆ. ಯಾಕೆಂದರೆ ಆಗಿನ ಗಾಯಕರು ಹಾಗೆ ನೋಡಿ, ಮಧುರ ಮೌನ ನೋಡಿ, ಆ ಅಕ್ಷರಕ್ಕೂ ಇಳೆಯರಾಜ ಸರ್ ಅವರು ಜೀವನ ತುಂಬಿಟ್ಟಿದ್ದಾರೆ. ಹಾಗಾಗಿ ಆ ಗೀತೆಗಳನ್ನು ಹಾಡುವಾಗ ಭಾಳ ಜಾಗರೂಕತೆಯಿಂದ ಹಾಡಬೇಕಾಗ್ತದೆ. ಮತ್ತು ಬೇರೆ ಏನೇನೋ ಹಾಡ್ತಾ ಇದ್ದೀರಪ್ಪ ನೀವು, ಅದು ಹಾಗಲ್ಲ. ಯಾಕೆಂದರೆ ಎಂದೂ ಮರೆಯದ ಹಾಡೆ ಸರ್, ಒಂದು ನೋಟ್ ಮಿಸ್ಟೇಕ್ ಆಗಬಾರ್ದು. ಯಾಕೆಂದರೆ ಇಳೆಯರಾಜ ಸರ್ದು ಹಾಡುವಾಗ ಗೀತೆಗಳನ್ನು ತುಂಬ ಜಾಗ್ರತೆ ಮಾಡಬೇಕು. ಅಂದರೆ ನನ್ನದೊಂದು ರಿಕ್ವೆಸ್ಟು, ಬೇರೆ ಇನ್ನೊಂದು ಸಾಂಗ್ ಏನಾದರೂ ಒಂದೇ ಲೈನ್ ಹಾಡಿದರೆ, ಯಾಕೆ ನಿಮ್ಮನ್ನು ಬಿಡ್ಲಿಕ್ಕೆ ನಮಗೆ ಇಷ್ಟ ಇಲ್ಲ 3 ಜನಕ್ಕೂ, ಆದರೂ ಬಿಡೋದಿಲ್ಲ. ನೀವು ಅದನ್ನು ಪ್ರೂವ್ ಮಾಡಲೇಬೇಕು. ನಿಮ್ಮ ಸ್ವರ ತುಂಬ ಚೆನ್ನಾಗುಂಟು. ಎಸ್, ತುಂಬ ಚೆನ್ನಾಗುಂಟು. ವೆರಿ ಮೆಲೋಡಿಯಸ್. ನೀವೊಂದು ಎಸ್, ಯು ಕ್ಯಾನ್ ಸೆಲೆಕ್ಟ್ ಯಾವುದಾದ್ರೂ ಇನ್ನೊಂದು ಒಂದು ಲೈನ್, ಒಂದೂವರೆ ಲೈನ್ ಹಾಕಿ ಸರ್. ವಿದೌಟ್ ಮ್ಯೂಸಿಕ್ ಸಾಕ್ತದೆ. ಹೌದು, ಹಿಂದಿ ಹಾಡ್ಬೋದಾ? ಓಕೆ. जी हमें मंजूर है आपका ಅಲ್ಲ, ನನಗೆ ಒಂದು ಮಿನಿಟ್, ಸೂಪರ್. ನಂಗೆ ತಾಳದೊಟ್ಟಿಗೆ ಹಾಡ್ಬಿಡಿದ್ರೆ. जी हमें मंजूर है आपका ये फैसला, जी हमें मंजूर है आपका ये फैसला, कह रही है हर नजर बंधा परवर
ಸ್ವಪ್ನ, ಸರ್. ಓಕೆ, ಇದು ರೂಪಕದಲ್ಲಿರತಕ್ಕಂಥ ತಾಳ, ಭಾಳ ಕಠಿಣವಾದ ತಾಳ, ಅದು ಅಷ್ಟು ಸುಲಭ ಇಲ್ಲ. ಸೊ ಈಗ ಕೊನೆ ಹಂತಕ್ಕೆ ನಾವು ಬಂದೆವು. ಏಕೆಂದರೆ ರಿಯಲಿ ಯಾರಿಗೂ ಸೆಕೆಂಡ್ ಚಾನ್ಸ್ ಇಲ್ಲ. ಬಟ್ ಏನಪ್ಪ ಅಂದರೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಎಂಬುದಾಗಿ ಒಂದು ಭರವಸೆಯಿಂದ ನಾವೀಗ ಸದ್ಯಕ್ಕೆ ವೇಟಿಂಗ್ ಲಿಸ್ಟ್ಲಿರ್ತೇವೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ, ಯೋರ್ ನೇಮ್? My name is Francis Vaz. Okay, where are you from? I'm from Moodbitri. Moodbitri, okay. So currently what are you doing? I'm working as a teacher. Teacher, that's amazing. So how do you manage teaching live and music? I have to balance both, so I managed to balance both of them because of my love for music. What is music for you? Music is everything. It's my soul. That's amazing. So other than music, do you have any other hobbies? I do some sketching, then trekking and writing. That's amazing. Who inspires you? My family and nature. That's amazing. I think nature inspires us a lot. Yes, thank you so much for joining. All the best for your round. कुछ नहीं, कुछ भी नहीं है ये जहां, तू है तो इसमें जिंदगी। अब मुझको जाना है कहाँ, के तू ही सफर है आखिरी, कि तेरी ओर मुझको लेके चले ये दुनिया भर के सब रास्ते। मैं तुझको कितना चाहता हूँ ये तू कभी सोच ना सके। तेरे लिए दुनिया छोड़ दी है, तुझ पे सांस आके रखे। मैं तुझको कितना चाहता हूँ ये तू कभी सोच ना सके। तेनू इतना मैं। Thank you, Francis. I can see your interest in singing. Seriously, expression, everything is really, really nice. But as you know, okay, you have to give the judgment to the song which is selected. Sometimes it's very sad that we are not giving judgment to the song. You have to give that, because the composer, when he composes the songs, lot of efforts are there, lot of time. You tried your level best, but I wish you all the best, okay? And try hard and all the best, okay? Thank you. ನನ್ನ ಹೆಸರು ವಿಜಯಲಕ್ಷ್ಮಿ ಶಣೈ. ನಾನು ಮಂಗಳೂರು ಹಳೆಂಗಡಿಯಿಂದ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದು ಎಸ್ ಜಾನಕಮ್ಮ ಹಾಡಿದ್ದು ಹಾಡು ಹಾಡ್ತಾ ಇದ್ದೇನೆ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಅಮ್ಮ ಅಮ್ಮ ತಾಯಿಗೆ ಮಿಂಚಿದ ದೇವರೇ ಇಲ್ಲ, ತಾಯಿಗೆ ಮಿಂಚಿದ ದೇವರೇ ಇಲ್ಲ ಎನ್ನುವರು ಎಲ್ಲ, ತಾಯಿಯ ಆಸರೆ ತಬ್ಬಲಿಗಿಂತ ಬಯಸುವರಾರಿಲ್ಲ, ಹೊನ್ನಿನ ಬೆಲೆಯ ಬಡವನಿಗಿಂತ ಬಲ್ಲವರು ಇಲ್ಲ, ತಾಯಿ ಆಸರೆ ತಬ್ಬಲಿಗಿಂತ ಬಯಸುವರಾರಿಲ್ಲ, ಬಯಸುವರಾರಿಲ್ಲ. ಕಂದನು ನುಡಿವ ಮೊದಲನೇ ಮಾತೆ ಅಮ್ಮ ಅಮ್ಮ, ನೋವೇ ಇರಲಿ ನಲಿವೇ ಬರಲಿ
ಓಕೆ ವಿಜಯಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಂಟ್ರೆಸ್ಟ್ ಮೆಚ್ಚಲೇಬೇಕು, ಮತ್ತು ನಿಮ್ಮ ಫೀಲ್ಸ್ ಅದು ತುಂಬ ಚೆಂದ ಇತ್ತು. ಸ್ವಲ್ಪ ನಿಮ್ಮ ವಾಯ್ಸಲ್ಲಿ ಸ್ವಲ್ಪ ಶೇಕ್ ಆಗ್ತಿದೆ, ಅದು ಮೇ ಬಿ ಬಿಕಾಸ್ ಆಫ್ ಹಾಂ. ಓಕೆ, ವೆರಿ ನೈಸ್. ಈ ಏಜಲ್ಲಿ ನೀವು ಫಸ್ಟ್ ಟೈಮ್ ಆಡಿಷನ್ಗೆ ಬಂದಿದ್ದು ಇಸ್ ಅ ಗ್ರೇಟ್. ನಮಸ್ತೆ ಸರ್, ನನ್ನ ಹೆಸರು ತ್ರಿವೇಣಿ. ಸಂಗಾತಿಯು ಬಳಿ ಬರದೆ ಹಾಡು ಹಾಡ್ತಾ ಇದ್ದೀನಿ. ಓಕೆ 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 ತ್ರಿವೇಣಿ ಅವರು, ಯಾ ಒಳ್ಳೆಯ ಪ್ರಯತ್ನ. ಇನ್ನೂ ಸಹ ಚಂದ ಮಾಡಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಟೈಮ್ ಬನ್ನಿ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನನ್ನ ಹೆಸರು ರೇಷ್ಮಾ ಆಚಾರಿ, ಅಂಕೋಲಾದಿಂದ ಬಂದಿದ್ದೇನೆ ನಾನು. ಮಳೆ ಬರುವ ಹಾಗಿದೆ, ಮನವೀಗ ಹಾಡಿದೆ, ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ. ಆ ಮಳೆ ಬರುವ ಹಾಗಿದೆ, ಮನವೀಗ ಹಾಡಿದೆ, ಮಳೆ ಬರುವ ಹಾಗಿದೆ, ಮನವೀಗ ಹಾಡಿದೆ, ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ. ತುಂಬ ಲೋ ಮಾಡಿದ್ರಾ? ಆ್ಯಕ್ಚುಲಿ ಸಾಂಗ್ ಇಷ್ಟು ಲೋ ಮಾಡಿದರೆ ಅದರ ಚಾರ್ಮೇ ಹೋಗ್ತದೆ. ಓಕೆ, ಸೊ ನೆಕ್ಸ್ಟ್ ಟೈಮಿಂದ ನಿಮ್ಮ ರೇಂಜಲ್ಲಿ ಯಾವ ಸಾಂಗ್ ಫಿಕ್ಸ್ ಅಂದರೆ ನಿಮಗೆ ಓಕೆ ಇದೆ ಅದನ್ನೇ ಆಡಿಷನಿಗೆ ಹಾಡಿ. ಜಸ್ಟ್ ಅ ಸಜೆಷನ್ ಫಾರ್ ನೆಕ್ಸ್ಟ್ ಆಡಿಷನ್, ಬಿಕಾಸ್ ಇಷ್ಟು ಲೋ ಮಾಡಿದರೆ ಅದರ ಚಾರ್ಮ್ ಹೋಗ್ತದೆ. ದಟ್ ಸಾಂಗ್ ಇಸ್ ರಿಯಲಿ ನೈಸ್. ಹಾಂ ಹಾಂ, ಸೊ ಸ್ವಲ್ಪ ನೋ ಸೆಕೆಂಡ್ ಚಾನ್ಸ್ ಮಾ. ಓಕೆ, ಆಲ್ ದ ಬೆಸ್ಟ್. ವೀಕ್ಷಕರೇ, ಒಂದು ಸಣ್ಣ ಟೀ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಚಾನೆಲ್ ಚೇಂಜ್ ಮಾಡ್ಬಿಡಿ, ಕಾಯ್ತಾ ಇರಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ.
ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಹಿಂದೆ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. St. Mary's English Medium School, Kannarpadi is a prime CBSE school in Udupi, situated in lush green ambience of 10 acres, being an ideal choice for standard education in Udupi. St. Mary's offers exceptional infrastructure and inventive pedagogy with bountiful opportunities for co-scholastic activities. School envisages the holistic development and character building of young minds. Senior secondary provides science and commerce streams with the CBSE curriculum. Admission open from play school to grade 11. For more details, contact St. Mary's English Medium School, Kannarpadi, Udupi. ಒಂದು ಪುಟ್ಟ ವಿರಾಮದ ನಂತರ ದಾಯಿಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದಷ್ಟು ಟೀ ಜೊತೆ ಒಂದಷ್ಟು ಒಳ್ಳೆ ಹಾಡುಗಳನ್ನ ಕೇಳೋಣ, ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಯಶಸ್ ರಾವ್ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾನು ದೇರೆಬೇಲ್, ಮಂಗಳೂರಿಂದ. ಓಕೆ, ಸೊ ಕರೆಂಟ್ಲಿ ಏನ್ ಮಾಡ್ತಾ ಇದ್ದೀರಾ? ಈಗ 10th ಮುಗಿತು ಅಷ್ಟೇ, PUಗೆ ಹೋಗ್ತಿದ್ದೆ. 10th ಮುಗೀತು, ಸೊ ಇನ್ನು PUಗೆ ಹೋಗ್ತಾ ಇದ್ದೀರಾ. ಸೊ 10th ಅಂದ ತಕ್ಷಣನೇ ಒಂದಷ್ಟು ಓದ್ಲಿಕ್ಕಿರುತ್ತೆ ಆ್ಯಂಡ್ ಎಕ್ಸಾಮ್ಸ್ ಅಂತ ಸ್ಟ್ರೆಸ್ ಇರುತ್ತೆ. ಸೊ ಆ ಟೈಮಲ್ಲೆಲ್ಲ ಮ್ಯೂಸಿಕ್ ಎಕ್ಸಾಮ್ ಸ್ಟಡೀಸನ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಅಂದರೆ ನಾನು ಕಂಪ್ಲೀಟಾಗಿ ಮ್ಯೂಸಿಕ್ ಬಿಡಲಿಲ್ಲ. ಸೊ ಸ್ಟಡೀಸ್ ಒಟ್ಟಿಗೆ ಸಹ ಮ್ಯೂಸಿಕನ್ನು ಮ್ಯಾನೇಜ್ ಮಾಡಿ ಅದೊಂಥರ ಸ್ಟ್ರೆಸ್ ಬಸ್ಟರ್ ಟೈಪ್. ಸೊ ನನಗೆ ತುಂಬ ಓದಿ ಏನು ಮಾಡಲಿಕ್ಕಿಲ್ಲದೆ ನಾನು ಮ್ಯೂಸಿಕ್ ಮಾಡ್ತಿದ್ದೆ. ದಟ್ಸ್ ಅಮೇಝಿಂಗ್. ತುಂಬ ಓದಿ ಏನು ಮಾಡಲಿಕ್ಕಿಲ್ಲ ಅಂತ ಅವರಿಗೆ ಡೈರೆಕ್ಟ್ ಮ್ಯೂಸಿಕನ್ನೇ ಮಾಡ್ತಾರೆ. ದಟ್ಸ್ ಅಮೇಝಿಂಗ್. ಓಕೆ, ಎಷ್ಟು ವರ್ಷದಿಂದ ಮ್ಯೂಸಿಕ್ ಕಲಿತಾ ಇದ್ದೀರಾ? ಒಂದು 6 ಇಯರ್ಸ್ ಹತ್ರ. ಯಾವ ಪ್ರಕಾರ ಕಲ್ತಿದ್ದು? ನಾನು ಹೆಚ್ಚಾಗಿ ಮೆಲೋಡಿ ಸಾಂಗ್ಸ್ ಹಾಡ್ತೇನೆ, ಫಿಲ್ಮ್ ಸಾಂಗ್ಸ್ ಎಲ್ಲ ಇದ್ದೆ. ನಿಮಗೆ ಯಾವ ಜಾನರ್ ಆಫ್ ಮ್ಯೂಸಿಕ್ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಅದೇ ಮೆಲೋಡಿ ಸಾಂಗ್ಸ್ ಎಲ್ಲ ಅದು. ದಟ್ಸ್ ಅಮೇಝಿಂಗ್. ಓಕೆ, ಯಾರು ಇನ್ಸ್ಪೈರ್ ಮಾಡ್ತಾರೆ? ಮನೆಯಲ್ಲಿ ತಂದೆ ತಾಯಿ ತುಂಬ ಹೆಲ್ಪ್ ಮಾಡಿದ್ದಾರೆ, ಮತ್ತೆ ಇನ್ಸ್ಪೈರ್ ಮಾಡ್ತಾರೆ ನನಗೆ ಟು ಲರ್ನ್ ಮೋರ್ ಸಾಂಗ್ಸ್. ಓಕೆ, ದಟ್ಸ್ ಅಮೇಝಿಂಗ್. ಸೊ ಆಡಿಷನ್ಗೆ ರೆಡಿ ಇದ್ದೀರಾ? ಎಲ್ಲ ಪ್ರಾಕ್ಟೀಸ್ ಆಗಿದೆ. ಸೊ ಈಗ ಎಕ್ಸಾಮ್ ಮುಗ್ದಾಗಿದೆ, ಒಳ್ಳೆ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ. ಎಸ್, ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಆಡಿಷನ್. ಥ್ಯಾಂಕ್ ಯು ಸೋ ಮಚ್. सुनो ना संगे मरमर किए मीनारे, कुछ भी नहीं है आगे तुम्हारे, आज से दिल पे मेरे राज तुम्हारा, ताज तुम्हारा. सुनो ना संगे मरमर किए मीनारे, कुछ भी नहीं है आगे तुम्हारे. बिन तेरे मध्यम मध्यम भी चल रही थी धड़कन, जब से मिले तुम हमें आंचल से तेरे बंधे दिल उड़ रहा है. सुनो ना आसमानों के सितारे, कुछ भी नहीं है आगे तुम्हारे. SS ರಾವ್ ಅವರೇ, ಎಸ್ ಸರ್. ಏನು ಹಾಡಿದ್ರ ನೀವು? ಏನು ಹಾಡಿದ್ರ ನೀವು? ಥ್ಯಾಂಕ್ ಯು ಸರ್. ಯಶಸ್,
ಸಾಂಗ್ ನೀವೇ ಸೆಲೆಕ್ಟ್ ಮಾಡಿದ? ಹೌದು ಸರ್. ಹೇಗೆ ಹಾಡಿದ್ರಿ? ಅರಿಜಿತ್ ಸಿಂಗ್. ಅಲ್ಲ, ಹೇಗೆ ಹಾಡಿದ್ರಿ? ಹೇಗೆ ಹೇಗೆ ಹಾಡಿದ್ರಿ? ತೊಂದರೆ ಇಲ್ಲ, ಹಾಡಿರ್ಬೋದು, ಒಳ್ಳೇದು. ತೊಂದರೆ ಇಲ್ಲ, ತೊಂದರೆ ಇಲ್ಲ. ಹಾಗಾದ್ರೆ ನಮಗೂ ತೊಂದರೆ ಇಲ್ಲ. ರಾವ್ರೆ ಚೆನ್ನಾಗಿ ಹಾಡಿದ್ರ ನೀವು, ಚೆನ್ನಾಗಿ ಹಾಡಿ. ಭಾವ ಸ್ವರಗಳ ವೇದಿಕೆ ದೈಜಿವನ್ ಸ್ವರ ಸಾಗರ, ಹೃದಯ ಗೀತೆಗೆ ಭೂಮಿಕೆ ದೈಜಿವನ್ ಸ್ವರ ಸಾಗರ. ಎಷ್ಟು ಖುಷಿ ಆಗ್ತಾ ಇದೆ ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ದೈಜಿವಲ್ ಸ್ವರ ಸಾಗರಕ್ಕೆ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾನು ಈ ಮೂಮೆಂಟಿಗೆ ಸುಮಾರು ಟೈಮಿಂದ ಕಾಯ್ತಿದ್ದೆ. ಇದೊಂದು ಆಡಿಷನ್ ಆಗಲಿ, ಕ್ಲಿಯರ್ ಆಗಲಿ, ಸೆಲೆಕ್ಟ್ ಆಗಲಿ. ಈಗ ಆಗಿದೆ, ತುಂಬ ಖುಷಿ ಆಗ್ತುಂಟು. ಐ ಥಿಂಕ್ ನಿಮ್ಮ ಪರಿಶ್ರಮ ನಿಮ್ಮನ್ನು ಇಲ್ಲಿ ತನಕ ತಂದು ನಿಲ್ಲಿಸಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಅದರೊಟ್ಟಿಗೆ ಉಳಿದ ಕಂಟೆಸ್ಟೆಂಟ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸುಮಾರು ಜನ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ, ಸೊ ಕಾಂಪಿಟೇಷನ್ ಸ್ವಲ್ಪ ಟಫ್ ಇರ್ಬೋದು, ಗೊತ್ತಿಲ್ಲ ಮತ್ತೆ. ಸೊ ನೀವು ಉಳಿದ ಕಂಟೆಸ್ಟೆಂಟ್ಸಿಗೆ ಟಫ್ ಕಾಂಪಿಟೇಷನ್ ಕೊಡಲಿಕ್ಕೆ ರೆಡಿ ಇದ್ದೀರಾ? ಹೌದು, ರೆಡಿ ಇದ್ದೆ. ಸೊ ಈ ಸಲ ಹೇಗೆ ಕಪ್ ನಿಮ್ದಾಗತ್ತಾ? ಟ್ರೈ ಮಾಡ್ತೇನೆ, ನಾನು ಐ ಗಿವ್ ಮೈ ಬೆಸ್ಟ್. ಮತ್ತೆ ಯಾವ್ದಾದ್ರು ದ್ಯಾಟ್ಸ್ ಅಮೇಝಿಂಗ್. ಸೊ ನಿಮ್ಮ ಪ್ರಕಾರ ನಿಮ್ಮ ಸ್ಟ್ರೆಂತ್ ಅಂತ ಹೇಳಿದ್ರೆ ಏನು? ಸ್ಟ್ರೆಂತ್ ಅಂತ ಹೇಳಿದರೆ ಸ್ವಲ್ಪ ಬೇಸ್ ವಾಯ್ಸ್ ಇರ್ಬೋದು, ಮತ್ತೆ ಸ್ವಲ್ಪ ರೇಂಜ್ ಇರ್ಬೋದು ಅಷ್ಟೇ. ಮತ್ತೆ ದಟ್ಸ್ ಅಮೇಝಿಂಗ್. ಇನ್ನಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಐ ವಿಶ್ ನೀವು ಒಂದು ಕಪ್ಪನ್ನು ವಿನ್ ಆಗಿ ಅಂತ ನಾನು ವಿಶ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಿಮ್ಮ ಹೆಸರು? ಅನಿರುದ್ಧ. ಅನಿರುದ್ಧ ಅವರೇ, ಎಲ್ಲಿಂದ ಬಂದಿದ್ದೀರಿ? ನಾನು ಕಾಪುಯಿಂದ. ಓಕೆ, ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ಈಗ ಗ್ರ್ಯಾಜುಯೇಷನ್ ಎಲ್ಲ ಮುಗಿಸಿದೆ, ಜಾಬ್ ಹುಡುಕ್ತಾ ಇದ್ದೇನೆ ಈಗ. ಸೊ ಮ್ಯೂಸಿಕ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್? ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಅಂದರೆ ನಂದು ಅಂದರೆ ಗೋಲ್ ನಂದು ಅಂದರೆ ಮ್ಯೂಸಿಷಿಯನ್ ಆಗಬೇಕಂತ, ಅಷ್ಟು ಡ್ರೀಮ್ ಇಟ್ಕೊಂಡಿದ್ದೀನಿ. ಸೊ ಅಷ್ಟು ಇಂಪಾರ್ಟೆಂಟ್. ಸೊ ಎಷ್ಟು ವರ್ಷದಿಂದ ಮ್ಯೂಸಿಕ್ ಕಲಿತಾ ಇದ್ದೀರಾ? 14 ಇಯರ್ಸಿಂದ. ಸಂಗೀತ ಯಾವ ಪ್ರಕಾರ ನೀವು ಕಲಿತಾ ಇರೋದು? ನಾನು ಕರ್ನಾಟಕ ಕಲಿತಾ ಇದ್ದೀರಾ? ಓಕೆ, ದ್ಯಾಟ್ಸ್ ಅಮೇಝಿಂಗ್. ಸೊ ಮ್ಯೂಸಿಕ್ ಬಿಟ್ಟು ಬೇರೆ ಏನಾದರೂ ಹಾಬಿ ಅಂತ ಇದೆಯಾ? ಡ್ರಾಯಿಂಗ್. ಓಕೆ, ಸೊ ನಿಮ್ಮ ಜೀವನದಲ್ಲಿ ಇಲ್ಲಿ ತನಕ ನೀಡಿರೋ ಪರ್ಫಾರ್ಮೆನ್ಸಲ್ಲಿ ಒಂದು ಮರೆಯಲಾಗದ ಪರ್ಫಾರ್ಮೆನ್ಸ್ ಅಂತಿದ್ರೆ ಯಾವುದಾದ್ರೂ ಇದೆಯಾ? ಕಾಲೇಜಲ್ಲಿ ಟ್ಯಾಲೆಂಟ್ಸ್ ಹೇಗೆ ಅದೇ ತುಂಬ ನೆನಪಾಗುತ್ತೆ. ದಟ್ಸ್ ಅಮೇಝಿಂಗ್. ಸೊ ಈ ಒಂದು ಆಡಿಷನ್ಗೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಎಕ್ಸೈಟ್ ಆಗಿದ್ದೀನಿ. ಎಸ್, ದಟ್ಸ್ ಅಮೇಝಿಂಗ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಆಡಿಷನ್ ರೌಂಡ್. ಥ್ಯಾಂಕ್ ಯು ಸೋ ಮಚ್. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಹೋ ತುಂಬ ಕುತೂಹಲ. ಹನಿ ಹನಿಯ ಸವಿದನಿಯ ನವಿವರಿಸಿ ಹೇಳಲ, ಹೋ ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಹೋ ತುಂಬ ಕುತೂಹಲ. ಅದೇ ಅದೇ ಮೂಡವೀಗ ವಿನೂತನ ರೂಪ ತಾಳಿ ನಿನ್ನ ಸೋಗಿದೆ. ಪದೇ ಪದೇ ಗಂಧ ಗಾಳಿ ವಿಚಾರಿಸಿ ನೂರು ಬಾರಿ ಸುಮ್ಮನಾಗಿದೆ. ಕನಸಿನ ಕೊಡೆಯನು ಮನಸಲೇ ಬಿಡಿಸಲು ತುಂಬ ಕುತೂಹಲ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಹೋ ತುಂಬ ಕುತೂಹಲ. ಅನಿರೋದು ಒಳ್ಳೆ ಸಾಂಗ್ ಸೆಲೆಕ್ಷನ್, ಸೊ ಬ್ಯೂಟಿಫುಲ್ ನಿಜವಾಗ್ಲೂ. ಬಟ್ ಏನಪ್ಪ ಅಂದರೆ ಭಯ ಪಟ್ಕೊಂಡ್ರೆ ಕಾಣ್ತದೆ ನೀವು.
ಓಕೆ, ನೋ ಪ್ರಾಬ್ಲಮ್. ತುಂಬ ಚೆನ್ನಾಗಿತ್ತು, ಬಟ್ ನಿಮ್ಮ ವಾಯ್ಸ್ ಸ್ಟ್ರಕ್ಚರ್ ತುಂಬ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಇನ್ನೂ ಒಂದು ಮನೆ ಜಾಸ್ತಿ ಮಾಡಿ ಹಾಡ್ರೆ ಇನ್ನೂ ಫೀಲಿಂಗ್ ಜಾಸ್ತಿ ಸಿಗ್ತದೆ. ಓಕೆ ಓಕೆ, ನಾವು ನಿರ್ಧಾರ ಮಾಡಿಕೊಂಡು ನಿಮ್ಮನ್ನು ವೇಟಿಂಗ್ ಲಿಸ್ಟಲ್ಲಿ ಇಡ್ತೇವೆ ಸದ್ಯಕ್ಕೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು? ಸೌಜನ್ಯ. ಎಲ್ಲಿಂದ ಬಂದಿದ್ದೀರಾ? ನಾನು ಪೆರ್ಡೂರು. ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ನಾನು ಸ್ಟಡಿ ಮಾಡ್ತಿದ್ದೇನೆ. ಓಕೆ, ಸೊ ಸ್ಟಡೀಸ್ ಆ್ಯಂಡ್ ಮ್ಯೂಸಿಕ್ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಆಗ್ತದೆ. ವೀಕ್ಲಿ 1 ಡೇ ಇರೋದಲ್ವಾ ಮ್ಯೂಸಿಕ್ ಕ್ಲಾಸ್. ಸೊ ಸ್ಯಾಟರ್ಡೆ ಇರ್ತದೆ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತೀನಿ. ಸೊ ಎಷ್ಟು ವರ್ಷದಿಂದ ಮ್ಯೂಸಿಕ್ ಕಲಿತಾ ಇದ್ದೀರಾ? ನಾನು 4 ಇಯರ್ಸ್. ಓಕೆ, ಸಂಗೀತದ ಯಾವ ಪ್ರಕಾರ ಕಲಿತಾ ಇದ್ದೀರಾ ನೀವು? ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ. ಓಕೆ, ಸೊ ಮ್ಯೂಸಿಕ್ ಅಂತ ಹೇಳಿದರೆ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್? ತುಂಬ, ನನಗೆ ತುಂಬ ಇಂಟ್ರೆಸ್ಟ್ ಮ್ಯೂಸಿಕ್ ಅಂದರೆ. ಚಿಕ್ಕದಿಂದ ಸಹ ಹಾಡ್ತಾ ಬಂದಿದ್ದೇನೆ. ಸೊ ಮ್ಯೂಸಿಕ್ ಅಂದರೆ ಜಾಸ್ತಿನೇ ಇಷ್ಟ. ಸೊ ಈ ಒಂದು ಆಡಿಷನಿಗೆ ಪ್ರಾಕ್ಟೀಸ್ ಎಲ್ಲ ಆಗಿದೆಯಾ? ಹೌದು, ಪ್ರಾಕ್ಟೀಸ್ ಮಾಡಿದ್ದೇನೆ. ಸೊ ಈಗ ಅಲ್ಲಿ ಮೆಡಲ್ ಹಾಕ್ಸ್ಕೊಳ್ತೀರಾ ಹೇಗೆ? ಮೆಡಲ್ ನೋಡಬೇಕು ಹೋಗಿ. ಎಸ್, ಡೆಫಿನೆಟ್ಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಆಡಿಷನ್ ರೌಂಡ್. ಥ್ಯಾಂಕ್ ಯು ಸೋ ಮಚ್. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ತೇ ನಮಃ. ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀನು ಕಾಯಬೇಕು. ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀನ ಕಾಯಬೇಕು. ಮಾನಾಭಿಮಾನವು ನಿನ್ನದು ಎನಗೇನೋ, ಮಾನಾಭಿಮಾನವು ನಿನ್ನದು ಎನಗೇನೋ. ದೀನರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀನ ಕಾಯಬೇಕು. ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀನ ಕಾಯಬೇಕು. ಓಕೆ ಸೌಜನ್ಯ, ಒಂದು ಮೂವಿ ಸಾಂಗ್ಸ್ ಯಾವುದಾದ್ರು ಗೊತ್ತಿದೆಯಾ? 1-2 ಲೈನ್ ಹಾಡಿ. ಯಾಕೆಂದರೆ ಮುಂದಕ್ಕೆಲ್ಲ ಹೈಯೆಸ್ಟ್ ಅದೇ ಬರೋದ್ರಿಂದ ಇದು ಸ್ಪೆಷಲ್ ರೌಂಡ್ಸಲ್ಲಿ ಮಾತ್ರ ಬರ್ತದೆ. ಓಕೆ, ಒಂದು ಮೂವಿ ಸಾಂಗ್ಸ್ 1-2 ಲೈನ್ ಶ್ರುತಿಯನ್ನು ಹೇಳಿ ಟಕ್ಕ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲಿ ನೀಗೆ ಬಂದಾಗಲೇ ನಿನ್ನ ತೊಟ್ಟಿಯಲ್ಲಿ ನಗುವಾಗುವ ಅಂಬಲ. ಸೌಜನ್ಯ, ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಬಟ್ ಭರವಸೆ ಇದೆ ನಮಗೆ ನೀವು ತುಂಬ ಚೆನ್ನಾಗಿ ಹಾಡ್ತೀರಿ ಅಂತ. ಹಾಗಾಗಿ ಮತ್ತೆ ನಮ್ಮ ಈ ಒಂದು ಆಡಿಷನ್ ಕಂಪ್ಲೀಟ್ ಆದಮೇಲೆ ಮತ್ತೆ ಆಯ್ಕೆಯ ಪ್ರಕ್ರಿಯೆ ನಡೀತದೆ. ಅಲ್ಲಿವರೆಗೆ ಸ್ವಲ್ಪ ನೀವು ವೇಟಿಂಗ್ ಲಿಸ್ಟಲ್ಲಿ ಇರಬೇಕಾಗ್ತದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸಿಲ್ವಿನಿಯಾ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಉದ್ಯಾವರದಿಂದ. ಓಕೆ, ಕರೆಂಟ್ಲಿ ಏನು ಮಾಡ್ಕೊಂಡಿದ್ದೀರಾ? ನಾನು ಆಯುರ್ವೇದಿಕ್ ಡಾಕ್ಟರ್. ಅಲ್ಲಿ ಮುನಿಯಲ್ ಆಯುರ್ವೇದಿಕ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಮೇಡಮ್, ಒಂದು ಸ್ವಲ್ಪ ಇಲ್ಲಿ ಬೆನ್ನು ನೋವು ಆಗ್ತಾ ಇದೆ ನಿತ್ತು. ಎಂತಾದರೂ ಒಂದು ಟಿಪ್ಸ್ ಕೊಡಿ ಅಲ್ಲ. ಬಂದರೆ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಬೋದು. ದೇವ್ರೆ, ಇವ್ರು ಸೀದಾ ಅಡ್ಮಿಷನಿಗೆ ಒಂದು ವಿಷಯ. ಹಾಗಾದರೆ ನಾನು ನೆಕ್ಸ್ಟ್ ಟೈಮ್ ಏನಾದರೂ ಹುಷಾರಿಲ್ಲ ಅಂದರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೇನೆ. ಸೀದಾ ಒಂದು ಕಾಲ್ ಹೀಗೆ.
ಓಕೆ, ಸೊ ಡಾಕ್ಟರ್ ಅಂತ ಹೇಳಿದ್ರೆ ಒಂದಷ್ಟು ಪರಿಶ್ರಮ ಇರುತ್ತೆ, ಓದೋದಿರುತ್ತೆ, ಆ ಎಕ್ಸಾಮ್ ಈ ಎಕ್ಸಾಮ್ ಎಂಟ್ರೆನ್ಸ್ ಅದು ಕ್ಲಿಯರ್ ಮಾಡೋದಿರುತ್ತೆ. ಸೊ ಅದ್ರ ಮಧ್ಯೆ ಈ ಮ್ಯೂಸಿಕನ್ನು ಹೇಗೆ ಎಲ್ಲಿಂದ ಇಂಟ್ರೆಸ್ಟ್ ಬಂತು? ಮ್ಯೂಸಿಕಲ್ಲಿ ಮೊದಲಿಂದಲೇ ಇಂಟ್ರೆಸ್ಟ್ ಇತ್ತು, ಬಟ್ ಮುಂದೆ ಹೋಗಲಿಕ್ಕೆ ಸ್ಟೆಪ್ಗಳು ಸಿಗ್ತಿರ್ಲಿಲ್ಲ. ಬಟ್ ಹೀಗೆ ಸಿಕ್ಕಿದಾಗ ಬಿಡುವುದಿಲ್ಲ ಬಂದ ಹಾಗೆ ನಾನು ನನ್ನ ಕರಿಯರಲ್ಲಿ ಮುಂದುವರಿಯುವಾಗ ಆಸ್ ಅ ಪ್ರವೃತ್ತಿ ಸಂಗೀತದಲ್ಲಿ ಮುಂದುವರಿಯುವ ಅಂತ. ಎಸ್, ಯಾರು ತುಂಬ ಇನ್ಸ್ಪೈರ್ ಮಾಡ್ತಾರೆ ನಿಮ್ಮನ್ನು ಹಾಡಲಿಕ್ಕೆ? ಮೊದಲು ನನ್ನ ಪೇರೆಂಟ್ಸ್, ನನ್ನ ಅಣ್ಣ. ಈಗ ಮದುವೆಯಾಗಿ ನನ್ನ ಹಸ್ಬೆಂಡ್ ಕೂಡ ನನ್ನನ್ನು ಇನ್ಸ್ಪೈರ್ ಮಾಡ್ತಾರೆ. ಅವರೇ ಈ ಆಡಿಷನಿಗೆ ಹೋಗಬೇಕಂತ ಹೇಳಿ ರಿಜಿಸ್ಟರ್ ಮಾಡಿದ್ದು. ದಟ್ಸ್ ಅಮೇಝಿಂಗ್. ನಿಮ್ಮ ಹಸ್ಬೆಂಡ್ಗೆ ನಾನೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ, ಯಾಕಂತ ಹೇಳಿದರೆ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸಿಂಗಿಂಗಿಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಯಾರಿಗೆ ಯಾವುದೇ ವಿಷಯದಲ್ಲಾಗಿರ್ಬೋದು. ಎಸ್, ಆಡಿಷನ್ಗೆ ಪ್ರಾಕ್ಟೀಸ್ ಎಲ್ಲ ಆಗಿದೆಯಾ? ಆಲ್ಮೋಸ್ಟ್ ಮಾಡಿ ಬಂದಿದ್ದೇನೆ. ಓಕೆ, ಸೊ ಈಗ ರೆಡಿ. ಹಾಗಾದರೆ ಮೆಡಲ್ ನಿಮ್ಮದಾಗಿಸ್ಕೊಳ್ಳಿಗೆ ರೆಡಿ ಇದ್ದೀರಾ? ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯೋರ್ ಆಡಿಷನ್ ರೌಂಡ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೂರಾಗ ಕೀಳು ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೂರಾಗ ಕೀಳು ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಣ್ಗಳ ಗೂಡಿನಲ್ಲಿ ಹೊಸರಾಗದ ಚಿಲಿಪಿಲಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಕುಳಿಯೋ. ನೆನಪಿ ನನ್ನ ಮೈ ಪುಳಕ, ನೆನಪಿ ನನ್ನ ಮೈ ಚಳಕ, ನೆನಪಿ ನನ್ನ ಘನ ಕನಕ, ನೆನಪು ಒಂದೇ ಕೊನೆ ತನಕ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೂರಾಗ ಕೀಳು ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಅಮ್ಮ ಮುತ್ತಿಟ್ಟ ಕೈ ತುತ್ತಿನ ಸವಿ ನೆನಪು, ಗುಮ್ಮ ಬಂದಾಗ ಮಡಿಲೇರಿದ ಸವಿ ನೆನಪು, ಮರಳಿನ ಗೋಡೆಗೆ ಮಳೆ ಸುರಿದಾಗ ಅತ್ತಂತ ನೆನಪು, ಸೀರೆಯೊಟ್ಟು ಜಾರಿ ಬಿದ್ದ ನೆನಪಿ ಸಂಭ್ರಮ, ಕಾಗದದ ದೋಣಿ ಕಟ್ಟು ನೆನಪಿ ಅನುಪಮ, ಯಾರೋ ಬರೆದೋರು. ಮೇಡಮ್, ಸೂಪರ್, ಎಕ್ಸಲೆಂಟ್ ಸಿಂಗಿಂಗ್. ಧನ್ಯವಾದಗಳು ಸರ್. ಬಟ್ ಏನಪ್ಪ, ನಾವು ಸ್ವಲ್ಪ ಟೆಸ್ಟ್ ಮಾಡಬೇಕಾಗ್ತದೆ. ಓಕೆ, ಬೇರೆ ಒಂದೆರಡು ಲೈನ್ ಹಾಡ್ಬೋದಾ? ಬೇರೆ ಯಾವ ಸಾಂಗ್ ಹಾಡ್ತೀರಿ? ಅಲ್ಲ, ಈ ಸಾಂಗ್ ಅಲ್ಲ, ಇದನ್ನು ಬಿಟ್ಟು ಬೇರೆ ಜಾನರ್ ಬೇರೆ ಮಾಡಿ. ಅಲ್ಲಲ್ಲ, ಜಾನರ್ ಅಂದರೆ ಬೇರೆ ಜಾನರ್ ಇದು ಹಾಡು ಹಾಡಿ ಅಂತ, ಬೇರೆ ಟೈಪಿನ ಸಾಂಗ್ ಹಾಡಿ. ಬೇರೆ ಟೈಪ್ ಸಾಂಗ್, ಬೇರೆ ಯಾವ್ದಾದ್ರು ಗೊತ್ತಿದೆ ನಿಮಗೆ? ಯುವರ್ ಚಾಯ್ಸ್. ಹಿಂದಿ ಹಾಡ್ಬೋದು? ಓ, ಖಂಡಿತವಾಗಿ. ಶ್ರುತಿ ಗೊತ್ತಾ ಅದ್ರ ಬಗ್ಗೆ? ಹಿಂದಿ ಅಥವಾ ಎನಿಥಿಂಗ್? ಓಕೆ ಓಕೆ, ನೋ ಪ್ರಾಬ್ಲಮ್. ನರ್ವಸ್ ಆಗಬೇಡಿ, ಇಟ್ಸ್ ಓಕೆ, ಆರಾಮ್. ಇಲ್ಲ, ನೀವು ಕೊಂಕಣಿ ಗೀತೆಗಳು ಗೊತ್ತಿದ್ರು ಸಾಕು. ಯಾವುದು? ಅದನ್ನ ಹಾಡಿ, ಒಂದು ಲೈನ್ ಸಾಕು, ಹೆಚ್ಚು ಅಂತ. स्केल ಗೊತ್ತಾ? खंचे कोंकणी सॉन्ग येता की खंचे कोंकणी सॉन्ग सिंग कर, काय प्रॉब्लेम ना. ओके. नेंटी बाळा फुलची फुला कुटा मुळ्या ओढता फुलोन येते नेवच्याक फोळा पोस्तांसू मोगान केल्यार जेदना एक बाशी जल्म घेता कुटमासो संतोष दोडो जाता खंतो हुस्को लालिता फुडारा सोपडा पालिता मम्मी डॅडी कळसा. ओके ओके फर्नांडिस, काल सिंग केले तुवें? कोंकणी गे बरें घेवन सिंग केले गे? हां, बरें जाला म्हण दिसता गे. ಸರ್ ನೀವು ಹೇಳ್ತೀರಿ ಸರ್? ಯಶವಂತ್ ಸರ್? ಖಂಡಿತವಾಗಿಯೂ ನನಗೆ ಕೊಂಕಣಿ ಬರುವುದಿಲ್ಲ, ಆದರೆ ಸಂಗೀತ ನಂಗೆ ಕಲಿಸ್ಬಿಟ್ಟಿದೆ ಅದನ್ನು. ನೀವೇನೇ ಹಾಡಿದ್ರೂ ನೋಟ್ಸ್ಗಳು ನಾವು ಸಂಗೀತ ಭಾಷೆಯಲ್ಲೇ ಮಾತನಾಡುತ್ತೇವೆ. ಓಕೆ,
ಭಾಳ ಖುಷಿ ಆಯಿತು. ನೋಡುವ, ನಾವಿಬ್ಬರು ಓಕೆ, ನಾವಿಬ್ಬರು ಎಳ್ದೆಳ್ದ ಅಂಕಗಳನ್ನು ಕೊಟ್ಟು ಬಿಡ್ತೇವೆ. ಈ ನಮ್ಮ ಪಲ್ಲವ್ ಇದ್ದಾರಲ್ಲ, ಈಗ ಅವರ ಮೇಲೆ ಹೊಂದಿದೆ. ಸಾಟರ್ಡೆ ಅಕೌಂಟ್ ನಾವಿಬ್ಬರು ನಿಮ್ಮನ್ನು ಓಕೆ ಮಾಡಿದ್ದೇವೆ. ಓಕೆ ನೋಡ ಅವರು ಯಾ ಪಲ್ಲವಿ ಮೇಡಮ್, ಈಗ ಅವರು ಓಕೆ ಆದರೆ ನೀವು ಸೆಲೆಕ್ಟ್. ಯಾ, ನನಗೆ ನಿಮ್ಮ ಫೀಲ್ ಇನ್ ದ ಸಾಂಗ್ ತುಂಬ ಇಷ್ಟ ಆಯಿತು, ಬೋತ್ ದ ಸಾಂಗ್ಸ್. ದೋ ನನಗೆ ಆ ಕೊಂಕಣಿ ಬರೋದಿಲ್ಲ, ಬಟ್ ಐ ನೋ ಕೊಂಕಣಿ ಲಿಟಲ್. ಸೊ ಯಾ, ಐ ಆಮ್ ಸೆಲೆಕ್ಟಿಂಗ್ ಯು. ಥ್ಯಾಂಕ್ ಯು ಮ್ಯಾಮ್. ಆದರೆ ಒಂದು ನನ್ನ ಕೋರಿಕೆ, ಮುಂದಿನ ರೌಂಡ್ಸಲ್ಲಿ ಇನ್ನೂ ತುಂಬ ಎಫರ್ಟ್ ಹಾಕ್ತೀರಾ? ಓಕೆ, ಹಾಗಾದರೆ ನಾನು ಇದು ತಾಳದಲ್ಲಿ ಹಾಡುವ ಸಾಗರ. ಎಕ್ಸೈಟ್ಮೆಂಟೇ ಹೇಳ್ತಾ ಇದೆ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಸೊ ಎಷ್ಟು ಖುಷಿಯಾಗಿದೆ? ಹೇಳಲಿಕ್ಕಾಗದಷ್ಟು ಖುಷಿ ಆಗ್ತಾ ಉಂಟು. ಮೊದಲಿನ ಬಾರಿಗೆ ಇಂಥ ಆಡಿಷನಲ್ಲಿ ಹೋಗಿ ವಿನ್ ಆಗಿದ್ದೇನೆ. ಇಲ್ಲದ್ರೆ ಸಣ್ಣ ಸಣ್ಣ ಕಾಂಪಿಟೇಷನಲ್ಲಿ ಮುಂದುವರಿತಿದ್ದೆ, ಹಿಂದೆ ಬರ್ತಿದ್ದೆ. ಬಟ್ ಮೊದಲಿನ ಸತಿ ಆಡಿಷನ್ ಕೊಟ್ಟು ವಿನ್ ಆಗಿ ಬಂದಿದ್ದೇನೆ. ಅದೇ ಒಂದು ದೊಡ್ಡ ಖುಷಿ ನನಗೆ. ದಟ್ಸ್ ಅಮೇಝಿಂಗ್. ಸೊ ಫಸ್ಟ್ ಟೈಮ್ ನಮ್ಮ ದೈಜಿವಲ್ ಸ್ವರಸಾಗರದಲ್ಲಿ ಆಡಿಷನ್ ಕೊಟ್ಟು ಆ್ಯಂಡ್ ಅವರಿಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಬಹಳಷ್ಟು ಖುಷಿಯಲ್ಲಿದ್ದಾರೆ. ಆ್ಯಂಡ್ ನಿಮ್ಮ ಪ್ರಕಾರ ನಿಮ್ಮ ಸ್ಟ್ರೆಂತ್ ಅಂತಿದ್ರೆ ಯಾವುದು? ಮೊದಲಿಗೆ ನನ್ನ ಅಮ್ಮನಿಗೆ ಇದನ್ನು ನಾನು ಫಸ್ಟ್ ಹೋಗಿ ತೋರಿಸ್ಬೇಕಂತಿದ್ದೇನೆ. ಅದರ ನಂತರ ನನ್ನ ಹಸ್ಬೆಂಡ್, ಅವರ ಮನೆಯವರು. ದಟ್ಸ್ ಅಮೇಝಿಂಗ್. ಸೊ ಬೇರೆ ಎಲ್ಲ ಕಂಟೆಸ್ಟೆಂಟ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನಿದ್ದೇನೆ, ಒಂದು ಟಫ್ ಕಾಂಪಿಟೇಟರ್ ಇಲ್ಲಿ ಇದ್ದೇನೆ ಅಂತ ಹೇಳ್ತೀರಾ? ಹೇಗೆ ರೆಡಿ ಆಗ್ತೀರಿ ಅಪ್ಕಮಿಂಗ್ ರೌಂಡ್ಸಿಗೆ? ಅದೇ ಜಡ್ಜಸ್ ಹೇಳಿದ್ದಾರೆ, ಇನ್ನೂ ಪರಿಶ್ರಮ ಮಾಡಬೇಕು, ಇದು ಸಾಲುವುದಿಲ್ಲ. ಮುಂದೆ ಹೋದ ಹಾಗೆ ಹಂತಗಳಲ್ಲಿ ಕಠಿಣತೆ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ದರಿಂದ ಜಾಸ್ತಿ ಎಫರ್ಟ್ ಕೊಡದಿದ್ದರೆ ಹಿಂದೆ ಬರುವ ಚಾನ್ಸ್ ಉಂಟು. ಸೊ ಉಳಿದ ಎಲ್ಲ ಕಂಟೆಸ್ಟೆಂಟಿಗೂ ನಾನು ಅದನ್ನೇ ಹೇಳೋದು, ಅದು ಆಡಿಷನ್ ಇರಲಿ, ಫೈನಲ್ ರೌಂಡ್ ಇರಲಿ, ಎಫರ್ಟ್ ಫುಲ್ ಇರಬೇಕು. ದ್ಯಾಟ್ಸ್ ಅಮೇಝಿಂಗ್. ಅವರು ಎಫರ್ಟ್ ಹಾಕೋದ್ರ ಜೊತೆಗೆ ಬೇರೆ ಕಂಟೆಸ್ಟೆಂಟ್ಸ್ ಕೂಡ ಎಫರ್ಟ್ ಹಾಕಿ ವಿನ್ ಆಗ್ತೀರಾ ಅನ್ನೋ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಫಾರ್ ಸೆಲೆಕ್ಟಿಂಗ್. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆಯಲ್ಲಿ ಕೂಡ ನಮ್ಮ ತೀರ್ಪುಗಾರರು ಕೇವಲ 2 ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ್ದಾರೆ. ಹೋಗ್ತಾ ಸ್ಪರ್ಧೆ ಕಠಿಣವಾಗ್ತಾ ಇದೆ. ಮುಂದಿನ ಸಂಚಿಕೆಯಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನುವಂತಹ ಕುತೂಹಲ ನಮಗೂ ಕೂಡ ಇದೆ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 247. Daijiwal Swara Sagara.